ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಸ್ಪ್ರೌಟ್ಸ್ ಹೇಗೆ ಮಾಡಬೇಕಂತ ಹೇಳ್ತೀನಿ. ಸೊ ನಾರ್ಮಲಿ ಎಲ್ಲ ಕಾಳುಗಳಿಂದ ಸ್ಪ್ರೌಟ್ಸ್ ಮಾಡ್ಬೋದು, ಬಟ್ ಇವತ್ತು ಹೆಸರು ಕಾಳು ಅಂದರೆ ಗ್ರೀನ್ ಗ್ರಾಮ್ ಅದರಿಂದ ಸ್ಪ್ರೌಟ್ಸ್ ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಸ್ಪ್ರೌಟ್ಸ್ ಹೆಸರು ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಲ್ಲಿ. ಅದಾದಮೇಲೆ 6 to 8 ಗಂಟೆವರೆಗೂ ಅದನ್ನ ನೆನೆಸಿಡಬೇಕು, ಅವ್ರು ಓವರ್ ನೈಟ್ ನೆನೆಸಿಡಬೇಕು. ನೆನೆಸಿದ್ದಾದಮೇಲೆ ಒಂದು ಈ ಥರ ಪಾತ್ರೆಯಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅಂದರೆ ಹೋಲ್ಸ್ ಆಗಿರ್ತಕ್ಕಂಥ ಪಾತ್ರೆಯಲ್ಲಿ. ಸೊ ಇವಾಗ ಇದನ್ನು ಮತ್ತೆ ಇನ್ನೊಂದು 6 ಗಂಟೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡೋಣ. ಸೊ 6 hours ಅಥವಾ 8 ಗಂಟೆ ಆದಮೇಲೆ ಒಂದು ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕಿಬಿಡಿ ಅದರಲ್ಲಿ. ಇದಾದಮೇಲೆ ಮತ್ತೆ ಇದನ್ನ ಮುಚ್ಚಿಬಿಟ್ಟಿಡೋಣ. ಆಲ್ಮೋಸ್ಟ್ 6 to 8 hours ಆದಮೇಲೆ ಸ್ಪ್ರೌಟ್ಸ್ ನೋಡಿ ಯಾವ ಥರ ಬಂದಿದೆ, ಲಾಂಗ್ ಆಗಿ ಬಂದಿದೆ. ಈ ಥರ ಸ್ಪ್ರೌಟ್ಸ್ ವೆರಿ ಹೆಲ್ದಿ, ವೆರಿ ನ್ಯೂಟ್ರಿಷಿಯಸ್ ಕೂಡ, ಪ್ರೋಟೀನ್ ರಿಚ್ ಇರುತ್ತೆ. ಆಲ್ಮೋಸ್ಟ್ ಒಂದು ಸ್ಮಾಲ್ ಕಪ್ ಆಫ್ ಸ್ಪ್ರೌಟ್ಸಲ್ಲಿ 6 to 8 grams ಆಫ್ ಪ್ರೋಟೀನ್ ಇರುತ್ತೆ. ಸೊ ಈ ಸ್ಪ್ರೌಟ್ಸ್ನ ನಾವು ಒಂದು ಕ್ಲೋಸ್ಡ್ ಲಿಡ್ಡಲ್ಲಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನಾವು ಆಲ್ಮೋಸ್ಟ್ 1 ವಾರದವರೆಗೂ ಇದನ್ನು ಡೈಲಿ 1 ಕಪ್ ಆಗಿ ಸೇವಿಸ್ಬೋದು ಅಷ್ಟೇ.